ಅತ್ತಾದರೂ ಕೂಡ ಅವಳನ್ನ ಬಿಡದೆ ಹಾಗೆ ಮಲ್ಕೊಂಡಿರ್ತಾನೆ ವಿರಾಟ್. ಚಂದನ ನೈಟ್ ಇಡೀ ಮಲಗಿದ್ದರಿಂದ ಅವಳಿಗೆ ನಿದ್ರೆ ಬಾರದೆ ಹಾಗೆ ಕಣ್ತೆರೆದು ವಿರಾಟ್ ಕಡೆ ನೋಡ್ತಾ ಇರ್ತಾಳೆ. ಅವನ ಕೆನ್ನೆಗಳ ಮೇಲೆ ಕೈ ಇಟ್ಟು, ನಿಜಕ್ಕೂ ನೀವೇನಂತ ಕೂಡ ನನಗೆ ಆಗಾಗ ಅರ್ಥ ಆಗೋದಿಲ್ಲ. ಒಂದು ಸಾರಿ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತೀರಿ, ಇನ್ನೊಂದು ಸಾರಿ ಅಂತೇನು ಹೇಳಲಾಗದೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು, ಏನೇ ಆದರೂ ಕೂಡ ನನಗೆ ಏನೂ ಆಗೋದಿಲ್ಲ, ಬಿಕಾಸ್ ಐ ಲವ್ ಯು ವಿರಾಟ್ ಅವರೇ ಅಂತ ಅವನ ಹಣೆ ಮೇಲೆ ಮುತ್ತು ಕೊಡ್ತಾಳೆ. ಆ ನಂತರ ಸಣ್ಣಗೆ ತನ್ನ ಸೊಂಟದ ಹತ್ತಿರ ಇರೋ ವಿರಾಟ್ನ ಕೈಯನ್ನು ಪಕ್ಕಕ್ಕೆ ಸೈಡ್ ಮಾಡಿ ಬೆಡ್ ಇಳಿತಾಳೆ. ಆಗಲೇ ವಿರಾಟ್ನ ಸೆಲ್ ರಿಂಗ್ ಆಗಿದ್ದರಿಂದ ತಕ್ಷಣ ಲಿಫ್ಟ್ ಮಾಡ್ತಾಳೆ. ಯಾಕಂದರೆ ಆ ಸೌಂಡಿಂದ ವಿರಾಟ್ನ ನಿದ್ರೆ ಬ್ರೇಕ್ ಆಗಬಾರ್ದು ಅಂತ. ಹಲೋ ಅಂತ ಹೇಳೋದಕ್ಕಿಂತ ಮೊದಲೇ, ವಿರಾಟ್ ಎಲ್ಲಿದೆಯಾ ನೀನು, ಮನೆಗೆ ಹೋದಾ ಇಲ್ವಾ, ನಿನಗೆ ಗೊತ್ತಲ್ವಾ ಅಂತ ಏನೋ ಹೇಳ್ತಿದ್ದ ನಿಖಿಲ್ ನನ್ನ ಮಧ್ಯದಲ್ಲೇ ತಡೆದು, ವಿರಾಟ್ ಅವರು ಮಲಗಿದ್ದಾರೆ ನಿಖಿಲ್ ಅವರೇ ಅಂತ ಹೇಳ್ತಾಳೆ ಚಂದನ. ಚಂದನಾಳ ವಾಯ್ಸ್ ಕೇಳಿದ ಕೂಡಲೇ ಓ ಶಿಟ್ ಅಂತ ಅಂದ್ಕೊಳ್ತಾನೆ ನಿಖಿಲ್. ನಿಖಿಲ್ ಅವರೇ, ಹಾಂ ಚಂದನ, ವಿರಾಟ್ ಮನೆಗೆ ಯಾವಾಗ ಬಂದ, ಮಾರ್ನಿಂಗ್ 6ಕ್ಕೆ ಬಂದರು. ಓ ಗಾಡ್, ಇವ್ನು ನಿಜಕ್ಕೂ ಬದಲಾಗೋದಿಲ್ಲ ಅಂತ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ. ಅವನನ್ನು ನಿದ್ರೆಯಿಂದ ಎಪ್ಸು ಚಂದನ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಾನೆ ನಿಖಿಲ್. ಓಕೆ ಅಂತ ಕಾಲ್ ಕಟ್ ಮಾಡಿಬಿಡ್ತಾಳೆ ಚಂದನ. ಕಾಲ್ ಕಟ್ಟಾದಮೇಲೆ ಚೇರ್ನಲ್ಲಿ ಕೂತು, ವಿರಾಟ್ಗೆ ಹೀಗಾದರೂ ಅರ್ಥ ಆಗೋ ಹಾಗೆ ಹೇಳಬೇಕು. ಹೀಗೆ ಎಲ್ಲರನ್ನ ಕೊಲ್ತಾ ಹೋದರೆ ಯಾವುದೋ ಒಂದು ದಿನ ಆ ವಿಷಯ ಚಂದನಾಳಿಗೆ ತಿಳಿದ್ರೆ ಅವಳು ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಆಗ ಏನಾಗುತ್ತೋ ಏನೋ. ನನಗೆ ಚಂದನಾಳ ಬಗ್ಗೆ ಚೆನ್ನಾಗಿ ಗೊತ್ತು. ವಿರಾಟ್ನನ್ನು ಅವಳು ಒಬ್ಬ ಕ್ರಿಮಿನಲ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಅವನಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಚಂದನ ಹಾಗೆ ಮಾಡಿದರೆ ವಿರಾಟ್ ಅವಳಿಗೂ ಕೂಡ ಬಾಧೆ ಕೊಡ್ತಾನೆ, ಬೇಕಾದರೆ ಕೊಲ್ಲಲು ಕೂಡ ಹಿಂಜರಿಯೋದಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ. ವಿರಾಟ್ ಅವರು, ಮಲಗಿದ ಸಾಕು, ಇನ್ನು ಎದ್ದೇಳಿ, ಇವತ್ತು ಆಫೀಸ್ನಲ್ಲೇನೋ ಮೀಟಿಂಗ್ ಇದೆ ಅಂತ ನಿಖಿಲ್ ಅವರು ಹೇಳಿದ್ರು ಅಂತ ಹೇಳ್ತಿದ್ದ ಚಂದನಾಳ ಸೊಂಟ ಹಿಡಿದು ತನ್ನ ಮೇಲೆ ಎಳೆದುಕೊಳ್ತಾನೆ ವಿರಾಟ್. ಶಾಕ್ ಆಗ್ತಾ ಅವನ ಕಡೆ ನೋಡಿ, ನೀವು ಯಾವಾಗಿದ್ದಿದ್ರಿ, ನೀನು ನನ್ನಿಂದ ದೂರ ಹೋದಾಗ. ಓಕೆ, ನೀವೀಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ, ಇವತ್ತು ಮೀಟಿಂಗ್ ಇದೆ ಅಂತ ನಿಖಿಲ್ ಅವರು ಹೇಳಿದ್ರು. ಅವಳ ಕಡೆ ನೋಡ್ತಾ, ನಿನ್ನೆ ನಡೆದದ್ದು ನೆಕ್ಸ್ಟ್ ಟೈಮ್ ರಿಪೀಟ್ ಆಗಬಾರ್ದು. ನಿನಗೆ ಹತ್ತಿರವಾಗಿ ಯಾವೊಬ್ಬ ಹುಡುಗನೂ ಬರಬಾರ್ದು, ಅದು ಯಾರೇ ಆಗಿರಲಿ ಅಂತ ವಿರಾಟ್ ಹೇಳಿದ ಕೂಡಲೇ ಓಕೆ ಅಂತ ತಲೆ ಅಲ್ಲಾಡಿಸ್ತಾಳೆ ಚಂದನ. ಆ ತಕ್ಷಣವೇ ಅವಳು ಕೆನ್ನೆ ಮೇಲೆ ಮುತ್ತು ಕೊಟ್ಟು ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ವಿರಾಟ್. ಅಯ್ಯೋ, ವಿರಾಟ್ ಅವರು ತುಂಬ ಪೊಸೆಸಿವ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗೆ ಹೋಗ್ತಾಳೆ. ವಿರಾಟ್ ಕೂಡ ಬಂದ ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಇಬ್ಬರು ಹೊರಡ್ತಾರೆ. ವಿರಾಟ್, ನಾಳೆ ಮಿಸ್ಟರ್ ದಿಲೀಪ್ ಕುಮಾರ್ ಪಾರ್ಟಿಗೆ ಇನ್ವೈಟ್ ಮಾಡಿದಾರಲ್ವಾ, ನೀನು ಹೋಗ್ತೀಯಾ ಅಂತ ಕೇಳ್ತಾರೆ ನಿಖಿಲ್. ಅಫ್ಕೋರ್ಸ್ ಹೋಗಬೇಕಲ್ವೇ, ನಾಳೆ ಆ ಮೋಹನ್ ರಾವ್ನ ಮೇಲೆ ಒಂದು ಧಮಾಕ ಆಗುತ್ತೆ, ಆ ತಮಾಷೆ ನೋಡಲಾದರೂ ನಾನು ಅಲ್ಲಿಗೂ ಹೋಗಬೇಕು ಅಂತ ಹೇಳ್ತಾನೆ ವಿರಾಟ್. ಅಂದರೆ ನಾಳೆ ಅಂತ ಹೇಳ್ತಿರೋ ನಿಖಿಲ್ ಕಡೆ ಡೆವಿಲ್ ಸ್ಮೈಲ್ನೊಂದಿಗೆ ನೋಡ್ತಾ, ಇವತ್ತು ನೈಟ್ ನಾನು ಹೇಳಿದ ಕೆಲಸ ಆಗ್ಬಿಡುತ್ತೆ, ಡೋಂಟ್ ವರಿ ಅಂತ ಹೇಳ್ತಾನೆ ನಿಖಿಲ್. ನೈಟ್ ವಿರಾಟ್ ಮತ್ತು ಚಂದನ ಡಿನ್ನರ್ ಮಾಡಿ ರೂಮಿಗೆ ಬರ್ತಾರೆ. ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಏನೇನೋ ಮಾತನಾಡಿದ ಮೇಲೆ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿ ಚಂದನಾಳನ್ನು ತನ್ನ ಎದೆ ಮೇಲೆ ತೆಗೆದುಕೊಂಡು, ನಾಳೆ ಒಂದು ಪಾರ್ಟಿ ಇದೆ ಸ್ವೀಟಾರ್ಟ್, ನಾವು ಆ ಪಾರ್ಟಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾನೆ ವಿರಾಟ್. ಬಿಸ್ನೆಸ್ ಪಾರ್ಟಿಗೆ ಹೋಗಿ ಅಲ್ಲಿ ನಾನೇನು ಮಾಡಬೇಕು ವಿರಾಟ್, ಅವಳ ಸೊಂಟದ ಮೇಲೆ ಬೆರಳಿನಿಂದ ನೇವರಿಸ್ತಾ, ನೀನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡ್ತಿರೋ ವಿಷಯ ಮರೆತುಬಿಟ್ಟಿದೆಯಾ ಸ್ವೀಟಾರ್ಟ್ ಅಂತ ಕೇಳ್ತಾನೆ ವಿರಾಟ್. ಅಂದರೆ ನನ್ನ ಸ್ಟಡಿ ಆದಮೇಲೆ ನನಗೆ ನೀವು ಜಾಬ್ ಕೊಡ್ತೀರಾ, ನನ್ನ ಆಫೀಸ್ ಪೂರ್ತಿ ಕೂಡ ನಿನ್ನದೇ ಸ್ವೀಟಾರ್ಟ್, ಮತ್ತು ನಿನ್ನ ಟ್ಯಾಲೆಂಟನ್ನು ನಾನು ಸ್ಮ್ಯಾಶ್ ಮಾಡಬೇಕು ಅಂತ ಅಂದ್ಕೊಳ್ತಿಲ್ಲ. ನಿನ್ನ ಸ್ಟಡಿ ಆದಮೇಲೆ ನೀನು ಆಫೀಸ್ ವರ್ಕ್ ಮಾಡ್ಕೋ, ಓಕೆನಾ. ರಿಯಲಿ ವಿರಾಟ್ ಅವರೇ ಅಂತ ಹ್ಯಾಪಿಯಾಗಿ ಹೇಳ್ತಾಳೆ ಚಂದನ. ಹ್ಞೂ ಅಂತ ವಿರಾಟ್ ಹೇಳಿದ ಕೂಡಲೇ ಅವನ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಅವನ ಕಡೆ ನೋಡ್ತಾಳೆ. ಅವಳ ಕೆನ್ನೆಗಳ ಮೇಲೆ ಕೈ ಇಟ್ಟು, ನಾನು ನಿನ್ನನ್ನು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ನೋಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಚಂದನ ಅಂತ ಹೇಳ್ತಾನೆ ವಿರಾಟ್. ಐ ಪ್ರಾಮಿಸ್ ವಿರಾಟ್ ಅವರೇ, ನಿಮ್ಮ ಕೋರಿಕೆ ನಾನು ನೆರವೇರಿಸ್ತೀನಿ ಅಂತ ಹ್ಯಾಪಿಯಾಗಿ ಹೇಳ್ತಾಳೆ ಚಂದನ. ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ಗುಡ್ ನೈಟ್ ಸ್ವೀಟ್ ಆರ್ಟ್ ಅಂತ ಕಣ್ಮುಚ್ಕೊಳ್ತಾನೆ ವಿರಾಟ್. ನೆಕ್ಸ್ಟ್ ಡೇ ಚಂದನ ಕಾಲೇಜ್ಗೆ, ವಿರಾಟ್ ಆಫೀಸ್ಗೆ ಹೋಗ್ಬಿಡ್ತಾರೆ. ಆ ದಿನ ಇಡೀ ಕೂಡ ತುಂಬ ನಾರ್ಮಲ್ ಆಗಿ ಇರುತ್ತೆ. ಈವ್ನಿಂಗ್ ಕಾಲೇಜಿನಿಂದ ಬಂದ ಮೇಲೆ ವಿರಾಟ್ ಪಾರ್ಟಿಗೆ ಹೋಗಬೇಕು ಅಂತ ಮೊದಲೇ ಹೇಳಿದ್ರಿಂದ ರೆಡಿ ಆಗ್ತಿರ್ತಾಳೆ ಚಂದನ ಇನ್ನೂ ಬರಲಿಲ್ಲ ಅಂತ ರೂಮಿಗೆ ಬಂದು ವಿರಾಟ್ ಅವಳನ್ನ ನೋಡಿ ಉಸಿರು ತೆಗೆದುಕೊಳ್ಳೋದನ್ನು ಕೂಡ ಮರೆತು ಬಿಡ್ತಾನೆ. ಅಷ್ಟು ಸುಂದರವಾಗಿರ್ತಾಳೆ ಚಂದನ. ಓಹ್, ಈ ಹುಡುಗಿ ನನ್ನನ್ನು ಹುಚ್ಚನಾಗಿ ಮಾಡಿಬಿಡ್ತಾಳೆ ಅಂತ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಅವಳ ಹತ್ತಿರ ಹೋಗ್ತಾನೆ. ರೆಡಿ ಆಗ್ತಿದ್ದ ಚಂದನಾಳನ್ನು ಹಿಂದಿನಿಂದ ಮಾಡಿಕೊಂಡು ಭುಜದ ಮೇಲೆ ಮುತ್ತು ಕೊಡ್ತಾನೆ ವಿರಾಟ್. ಮಿರರ್ನಿಂದ ಅವನನ್ನು ನೋಡಿ ಸಣ್ಣದಾಗಿ ಸ್ಮೈಲ್ ಮಾಡಿ ಹಿಂದಕ್ಕೆ ತಿರುಗ್ತಾಳೆ.
ವಿರಾಟ್ ಕೂಡ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿರೋದ್ರಿಂದ ಅದೇ ಮಾತು ವಿರಾಟ್ಗೆ ಹೇಳ್ತಾಳೆ, ನಿನಗಿಂತ ಅಲ್ಲ ಸ್ವೀಟ್ ಆರ್ಟ್ ಅಂತ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ತುಟಿಗಳನ್ನ ತಲುಪ್ತಾನೆ. 15 ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಅವಳ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾನೆ. ಪಾರ್ಟಿ ಪ್ಲೇಸ್ನಲ್ಲಿ ಕಾರ್ ನಿಲ್ಲಿಸಿ ಕೆಳಗಿಳಿದು ಚಂದನಾಳ ಕಡೆ ಬಂದು ಡೋರ್ ತೆರೆದು ಜಾಗೃತಿಯಾಗಿ ಚಂದನಾಳನ ಕೆಳಗಿಳಿಸ್ತಾನೆ. ಅವರಿಬ್ಬರನ್ನ ಅಲ್ಲಿ ನೋಡಿ ಮೀಡಿಯಾದವರೆಲ್ಲರೂ ಕೂಡ ಫೋಟೋಸ್ ಕ್ಲಿಕ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸುತ್ತಲೂ ಬಾಡಿಗಾರ್ಡ್ಸ್ಗಳಿರೋದ್ರಿಂದ ಯಾರೂ ಕೂಡ ಅವರ ಹತ್ರ ಬರೋದಿಲ್ಲ. ಜಾಗೃತಿಯಾಗಿ ಚಂದನಾಳನ ಕರ್ಕೊಂಡು ಒಳಗೆ ಹೋಗ್ತಾನೆ ವಿರಾಟ್. ನಿಖಿಲ್ ಮತ್ತು ತನುಜಾ ಕೂಡ ಬಂದಿದ್ದರಿಂದ ಅವರಿಬ್ಬರು ಚಂದನ ಮತ್ತು ವಿರಾಟ್ನ ಹತ್ರ ಬರ್ತಾರೆ. ವಿರಾಟ್ ಮತ್ತು ನಿಖಿಲ್ ಮಾತಾಡ್ತಿರುವಾಗ ಚಂದನಾಳ ಕೈ ಹಿಡ್ಕೊಂಡು ಸೈಡ್ಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ತನುಜಾ. ಅದೇ ಪಾರ್ಟಿಯಲ್ಲಿ ಒಂದು ಪ್ಲೇಸ್ನಲ್ಲಿ ಚಂದನಾಳ ಕಡೆಯೇ ಕಾಮ ತುಂಬಿದ ಕಣ್ಣುಗಳಿಂದ ನೋಡ್ತಾ ಇರ್ತಾನೆ ರಂಜಿತ್. ಚಂದನಾಳ ಸೌಂದರ್ಯ ನೋಡಿ ಒಳಗೊಳಗೆ ಹುಚ್ಚನಾಗಿ ಹೋಗ್ತಾನೆ. ತುಂಬ ದಿನಗಳ ನಂತರ ಮಗಳನ್ನು ನೋಡೋದ್ರಿಂದ ಅಲ್ಲೇ ಇರೋ ಮಹದೇವ್ ಅವರು ಕೂಡ ಚಂದನಾಳನ್ನು ನೋಡಿ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಚಂದನಾಳ ಕಣ್ಣುಗಳಲ್ಲಿ ಸಂತೋಷ ನೋಟಿಸ್ ಮಾಡಿದ ಮಹದೇವ್ ಅವರು, ನಿನ್ನ ನಗುವಿನಲ್ಲಿ ನಿನ್ನ ಸಂತೋಷದಲ್ಲಿಯೇ ತಿಳಿಯುತ್ತೆ ಚಂದನ, ನೀನು ವಿರಾಟ್ ಜೊತೆಗೆ ತುಂಬ ಹ್ಯಾಪಿ ಆಗಿದೆಯಾ ಅಂತ. ನೀನು ಹ್ಯಾಪಿ ಆಗಿರೋದು ಮಾತ್ರ ನನಗೆ ಬೇಕು, ಆದರೆ ಆ ವಿರಾಟ್ ನಿನಗೆ ಯಾವುದೇ ಬಾಧೆ ಕೊಡದೆ ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಮಹದೇವ್ ಅವರು. ತನುಜಾ ಮತ್ತು ಚಂದನ ಮಾತುಗಳಲ್ಲಿ ತೊಡಗಿರ್ತಾರೆ. ಆಗಲೇ ದಿಲೀಪ್ ಕುಮಾರ್ ವಿರಾಟ್ನ ಹತ್ರ ಬಂದು, ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ವಿರಾಟ್, ಕರೆದ ಕೂಡಲೇ ಪಾರ್ಟಿಗೆ ಬಂದಿದ್ದಕ್ಕೆ. ಸೈಡ್ ಸ್ಮೈಲ್ನೊಂದಿಗೆ ಅವನ ಕಡೆ ನೋಡ್ತಾ, ಯಾವುದೇ ಬೆನಿಫಿಟ್ ಇಲ್ಲದೆ ನಾನು ಇಲ್ಲಿಗೂ ಹೋಗೋದಿಲ್ಲ ಮಿಸ್ಟರ್ ಕುಮಾರ್. ಏನು? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಮಿಸ್ಟರ್ ದಿಲೀಪ್ ಕುಮಾರ್ ಅಂತ ಅಲ್ಲಿಂದ ಬಾರ್ ಕೌಂಟರ್ ಕಡೆ ಹೋಗ್ಬಿಡ್ತಾನೆ ವಿರಾಟ್. ವಿರಾಟ್ ಹೋದ ಕಡೆಯೇ ನೋಡ್ತಿರೋ ದಿಲೀಪ್ ಕುಮಾರ್ನೊಂದಿಗೆ ಮಾತುಗಳಲ್ಲಿ ತೊಡಗಿ ಅವನ ಮೈಂಡ್ ಡೈವರ್ಟ್ ಮಾಡ್ತಾನೆ ನಿಖಿಲ್. ಬಾರ್ ಕೌಂಟರ್ ಹತ್ರ ಡ್ರಿಂಕ್ ಸಿಪ್ ಮಾಡ್ತಿರೋ ವಿರಾಟ್ ತನಗೆ ಎದುರಿಗೆ ಇರೋ ಮೋಹನ್ ರಾವ್ನ ಕಡೆ ನೋಡ್ತಾನೆ. ಅವನು ತುಂಬ ಕೋಪವಾಗಿ ತನ್ನ ಕಡೆ ನೋಡ್ತಾ ಇರೋದ್ರಿಂದ ಒಂದು ರೀತಿಯ ಡೆವಿಲ್ ಸ್ಮೈಲ್ನೊಂದಿಗೆ ಅವನ ಕಡೆ ನೋಡ್ತಾನೆ ವಿರಾಟ್. ಇವತ್ತು ಈವ್ನಿಂಗ್ ತುಂಬ ಇಂಟ್ರೆಸ್ಟಿಂಗ್ ಈವ್ನಿಂಗ್ ಅಂತ ವೈನ್ ಕುಡಿತಾ ಸಣ್ಣದಾಗಿ ಹೇಳ್ತಾನೆ ವಿರಾಟ್. ಅಲ್ಲಿಯೇ ಇರುವ ನಿಶಾ ಕೂಡ ವಿರಾಟ್ನ ಕಡೆ ನೋಡ್ತಾ ಇರ್ತಾಳೆ. ತನ್ನ ಡ್ಯಾಡ್ ಮತ್ತು ಅಣ್ಣ ಇರೋದರಿಂದ ವಿರಾಟ್ನ ಹತ್ರ ಹೋಗುವಷ್ಟು ಧೈರ್ಯ ಅವಳಿಗೆ ಇರೋದಿಲ್ಲ. ಅದಕ್ಕೆ ದೂರದಿಂದಲೇ ನೋಡ್ತಾ ಇರ್ತಾಳೆ. ತನುಜಾ ವಾಶ್ರೂಮ್ಗೆ ಹೋಗಿದ್ದರಿಂದ ಒಬ್ಳು ಇರೋ ಚಂದನಾಳ ಹತ್ರ ಹೋಗ್ತಾನೆ ರಂಜಿತ್. ತನ್ನ ಕೈಯನ್ನು ಮುಂದೆ ಇಟ್ಟು, ಹಾಯ್ ಐ ಆಮ್ ರಂಜಿತ್. ಸ್ವಲ್ಪ ಯೋಚಿಸಿದ ನಂತರ ರಂಜಿತ್ನ ಕೈಯಲ್ಲಿ ಕೈ ಜೋಡಿಸ್ತಾಳೆ ಚಂದನ. ಯಾಕಂದರೆ ಅದು ಪಾರ್ಟಿ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಸೀನ್ ಕ್ರಿಯೇಟ್ ಮಾಡಬಾರ್ದು ಅಂತ ಅಂದುಕೊಂಡ್ಳು. ಹಾಯ್ ಐ ಆಮ್ ಚಂದನ, ವಿರಾಟ್ ದೇವ್ ಅಂತ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತಾಳೆ. ಚಂದನ ಹಾಗೆ ಮಾಡಿದ್ರಿಂದ ಒಂದು ರೀತಿಯ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ಚಂದನಾಳನ್ನು ಮೇಲಿಂದ ಕೆಳಗೆ ನೋಡ್ತಾ, ವೆಲ್ ಯು ಆರ್ ಲುಕಿಂಗ್ ಸೋ ಹಾಟ್ ಅಂತ ಹೇಳ್ತಾನೆ ರಂಜಿತ್. ಇಷ್ಟ ಇರದಿದ್ದರೂ ಸಣ್ಣದಾಗಿ ನಕ್ಕು ಥ್ಯಾಂಕ್ ಯು ಅಂತ ಅಲ್ಲಿಂದ ಹೋಗ್ತಿದ್ದ ಚಂದನಾಳ ಕಾಲುಗಳಿಗೆ ತನ್ನ ಕಾಲು ಅಡ್ಡ ಇಡ್ತಾನೆ. ಹಾಗೆ ಮಾಡಿದ್ರಿಂದ ಕೆಳಗೆ ಬೀಳ್ತಿದ್ದ ಚಂದನಾಳ ಸೊಂಟ ಹಿಡಿದು ತನ್ನ ಕಡೆ ಎಳೆದುಕೊಳ್ತಾನೆ ರಂಜಿತ್. ಆಗಲೇ ಚಂದನಾಳಿಗೆ ನೋಡಿದ ವಿರಾಟ್ ಆ ಸೀನ್ ನೋಡಿ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತೆ. ಗಟ್ಟಿಯಾಗಿ ಮುಷ್ಟಿ ಬಿಗಿಗೊಳಿಸ್ತಾನೆ. ರಂಜಿತ್ ತನ್ನನ್ನು ಹಾಗೆ ಹಿಡಿದು ಕೂಡಲೇ ತಕ್ಷಣ ಅವನಿಂದ ದೂರ ಸರಿತಾಳೆ. ಚಂದನಾಳ ಕಡೆ ಸೈಡ್ ಸ್ಮೈಲ್ನೊಂದಿಗೆ ನೋಡಿ ಅಲ್ಲಿಂದ ಹೋಗ್ಬಿಡ್ತಾನೆ ರಂಜಿತ್. ಅಲ್ಲಿಂದ ಹೋದ ಮೇಲೆ ವಿರಾಟ್ನನ್ನು ಹುಡುಕ್ತಿದ್ದ ಚಂದನಾಳಿಗೆ ಸ್ವಲ್ಪ ದೂರದಲ್ಲಿ ಮಹದೇವ್ ಅವರು ಕಾಣಿಸಿ ಸಂತೋಷದಿಂದ ಅವಳ ಕಣ್ಣಲ್ಲಿ ಕಣ್ಣೀರು ಬಂದು ಬಿಡುತ್ತೆ. ಡ್ಯಾಡಿ ಅಂತ ಅವನ ಹತ್ರ ಹೋಗ್ತಿದ್ದ ಅವಳ ಕೈಯನ್ನು ಯಾರೋ ಹಿಡ್ತಿದ್ರಿಂದ ಸಿಟ್ಟಾಗಿಂದಕ್ಕೆ ತಿರುಗಿ ನೋಡ್ತಾಳೆ. ವಿರಾಟ್ ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ತಿರೋದು ಮಾತ್ರ ಅಲ್ಲದೆ ಅವನ ಕಣ್ಣುಗಳು ಕೂಡ ಕೋಪದಿಂದ ಕೆಂಪಗಾಗಿರುತ್ತೆ. ಕಣ್ಣುಗಳನ್ನ ನೋಡಿ ಚಂದನ ಭಯಪಡ್ತಾಳೆ. ಅವನನ್ನು ನೋಡಿ ಏನೋ ಹೇಳೋ ಟೈಮ್ಗೆ ಅವಳನ್ನ ಹಿಡ್ಕೊಂಡು ಅಲ್ಲಿ ಇರೋ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲರೂ ಕೂಡ ಸಾಲ್ಸಾ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವನ ಕೋಪ ಹೇಗೆ ಕಡಿಮೆ ಮಾಡಬೇಕು ಅಂತ ತಿಳಿಯದೆ ಅವಳ ಸೊಂಟ ಹಿಡಿದು ಹತ್ರ ಕೆಳೆದುಕೊಳ್ತಾನೆ. ಕೋಪವಾಗಿ ಬಲವಂತವಾಗಿ ಅವಳಿಂದ ಡ್ಯಾನ್ಸ್ ಮೂವ್ ಮಾಡಿಸ್ತಿರ್ತಾನೆ. ಅವನು ಯಾಕಿಷ್ಟು ಕೋಪವಾಗಿದ್ದಾನೆ ಅಂತ ಕೂಡ ಚಂದನಾಳಿಗೆ ಅರ್ಥ ಆಗೋದಿಲ್ಲ. ಇಬ್ಬರು ಕೂಡ ಒಬ್ಬರು ಕಣ್ಣುಗಳಲ್ಲಿ ಇನ್ನೊಬ್ಬರು ನೋಡ್ತಾ ಇರ್ತಾರೆ. ಅವಳ ಸೊಂಟವನ್ನು ಎಷ್ಟು ಗಟ್ಟಿಯಾಗಿ ಹಿಡ್ದಿರ್ತಾನೆ ಅಂದರೆ ಚಂದನಾಳಿಗೆ ನೋವು ಬಂದು ಅವಳ ಕಣ್ಣಲ್ಲಿ ಕಣ್ಣೀರು ಕೂಡ ಬರುತ್ತೆ. ಅವೆಲ್ಲವೂ ಲೆಕ್ಕಿಸದೆ ಅವಳನ್ನ ರೌಂಡ್ ಆಗಿ ತಿರುಗಿಸ್ತಾನೆ. ಅಷ್ಟು ಸ್ಪೀಡಾಗಿ ತಿರುಗಿಸಿದ್ರಿಂದ ಚಂದನ ಬಿದ್ದು ಹೋಗ್ತಿದ್ದಾಗ ಮತ್ತೆ ಅವಳ ಸೊಂಟ ಹಿಡಿದು ಹತ್ರ ಕೆಳ್ಕೊಳ್ತಾನೆ. ಅಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಅವರಿಬ್ಬರ ಡ್ಯಾನ್ಸ್ನ ಕಡೆಯೇ ನೋಡ್ತಾ ಇರ್ತಾರೆ. ಆದರೆ ಯಾರಿಗೂ ಕೂಡ ಅದು ಬಲವಂತವಾಗಿ ಕೋಪವಾಗಿ ವಿರಾಟ್ ಚಂದನಾಳೊಂದಿಗೆ ಮಾಡಿಸ್ತಿರೋ ಡ್ಯಾನ್ಸ್ ಅಂತ ಯಾರಿಗೂ ತಿಳಿದಿರೋದಿಲ್ಲ, ರಂಜಿತ್ಗೆ ಬಿಟ್ಟು.
ಮ್ಯೂಸಿಕ್ ಆಫ್ ಆಗೋ ಟೈಮ್ಗೆ ಅವಳನ್ನ ಮೇಲೆತ್ತಿ ರೌಂಡ್ ಹಾಕಿ ತಿರುಗಿಸಿ ಕೆಳಗಿಳಿಸ್ತಾನೆ ವಿರಾಟ್. ಈಗಾಗಲೇ ಅವಳು ಭುಜ, ಕೈ, ಸೊಂಟ ಪೂರ್ತಿ ಅವನ ಹಿಡಿತದಿಂದ ಕೆಂಪಾಗೋಗಿರುತ್ತೆ. ತಲೆ ಹಿಡಿ ತಿರುಗ್ತಾ ಇರುತ್ತೆ. ಒಂದು ಸಾರಿ ವಿರಾಟ್ನ ಕಡೆ ಗುರ್ರಾಗಿ ನೋಡಿ ಅಲ್ಲಿಂದ ಹೋಗ್ಬಿಡ್ತಾಳೆ ಚಂದನ. ಆದರೆ ವಿರಾಟ್ನ ಕೋಪ ಇನ್ನೂ ಕೂಲ್ ಆಗಿಲ್ಲ. ಅದಕ್ಕೆ ಅಲ್ಲಿಂದ ಬಾರ್ ಕೌಂಟರ್ ಹತ್ರ ಹೋಗಿ ವೈನ್ ಕುಡಿಯೋದು ಸ್ಟಾರ್ಟ್ ಮಾಡ್ತಾನೆ. ಚಂದನ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಆನಂತರ ಅಲ್ಲಿಂದ ತನುಜಾ ಇರೋ ಹತ್ತಿರಕ್ಕೆ ಹೋಗೋ ಟೈಮ್ಗೆ ಅವಳಿಗೆ ಎದುರಾಗಿ ಯಾರೋ ಬರ್ತಾರೆ. ತಲೆ ಎತ್ತಿ ನೋಡಿದ ಚಂದನ ಅಲ್ಲಿ ಮಹಾದೇವ್ ಅವರನ್ನು ನೋಡಿ ಅವನನ್ನು ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಐ ಮಿಸ್ ಯು ಡ್ಯಾಡಿ ಅಂತ ಸಣ್ಣದಾಗಿ ಹೇಳ್ತಾಳೆ. ಐ ಆಲ್ಸೋ ಮಿಸ್ ಯು ಮೈ ಬೇಬಿ ಅಂತ ಚಂದನಾಳಿಂದ ದೂರ ಸರಿಸಿ ಅಳುತ್ತಿರೋ ಮಗಳ ಕಣ್ಣುಗಳನ್ನ ಉರಿಸ್ತಾನೆ ಮಹಾದೇವ್. ನೀನು ವಿರಾಟ್ ಜೊತೆ ಹ್ಯಾಪಿಯಾಗಿದೆಯಾ ಅಲ್ವಾ? ಆ ಕ್ವಶನ್ಗೆ ಸ್ವಲ್ಪ ಹೊತ್ತು ವಿರಾಟ್ನ ಬಗ್ಗೆ ಯೋಚಿಸ್ತಾಳೆ ಚಂದನ. ಆ ತಕ್ಷಣವೇ ಅವಳ ಮುಖದ ಮೇಲೆ ಒಂದು ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ. ಹಾ ಡ್ಯಾಡಿ, ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ವಿರಾಟ್ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಲೈಕ್ ಎ ಏಂಜಲ್ ಅಂತ ಚಂದನ ಹೇಳಿದ ಕೂಡಲೇ ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾನೆ ಮಹಾದೇವ್. ನನ್ನಿಂದ ನನ್ನ ಮಗಳನ್ನು ದೂರ ಮಾಡಿದೆ ವಿರಾಟ್, ಆದರೆ ನಾನು ಹ್ಯಾಪಿ ಆಗಿದ್ದೀನಿ. ಯಾಕಂದರೆ ನನ್ನ ಬೇಬಿ ನೀನೊಂದಿಗೆ ಹ್ಯಾಪಿ ಆಗಿದ್ದಾಳೆ ಅದಕ್ಕೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಏನಾಯಿತು ಡ್ಯಾಡಿ, ಏನು ಯೋಚಿಸ್ತಿದ್ದೀರಿ? ಏನಿಲ್ಲ ಬೇಬಿ, ನೀನು ಹ್ಯಾಪಿಯಾಗಿರೋದು ನನಗೆ ಬೇಕು ಅಂತ ಚಂದನಾಳ ಹಣೆ ಮೇಲೆ ಮುತ್ತು ಕೊಡ್ತಾರೆ ಮಹಾದೇವ್. ಆದರೆ ನನ್ನ ಹ್ಯಾಪಿನೆಸ್ನಲ್ಲಿ ನೀವಿಲ್ಲ ಅಲ್ವೇ ಡ್ಯಾಡಿ ಅಂತ ದುಃಖವಾಗಿರ್ತಾಳೆ ಚಂದನ. ಇಟ್ಸ್ ಓಕೆ ಬೇಬಿ, ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಕೂಡ ನಿನ್ನೊಂದಿಗೆ ಇರುತ್ತೆ ಅಂತ ಮಹಾದೇವ್ ಅವರು ಚಂದನಾಳನ್ನು ಹಗ್ ಮಾಡಿಕೊಳ್ತಾರೆ. ಆಗಲೇ ಅವಳ ಭುಜ ಹಿಡಿದು ಯಾರು ಪಕ್ಕಕ್ಕೆ ಕೆಳೆದಿದ್ದರಿಂದ ಇಬ್ಬರು ಕೂಡ ಶಾಕ್ ಆಗ್ತಾ ಆ ಕಡೆ ನೋಡಿದಾಗ ವಿರಾಟ್ ಕೋಪವಾಗಿ ಅವರಿಬ್ಬರ ಕಡೆ ನೋಡ್ತಿರ್ತಾನೆ. ವಿರಾಟ್ ಅವರೇ ಅಂತ ಹೇಳ್ತಿರೋ ಚಂದನಾಳ ಕಡೆ ಕೋಪವಾಗಿ ನೋಡುತ್ತಾ ಕೀಪ್ ಕ್ವೈಟ್ ಚಂದನ ಅಂತ ಬೇಸ್ ವಾಯ್ಸ್ ನನಗೆ ಹೇಳ್ತಾನೆ ವಿರಾಟ್. ಅವನ ಬೇಸ್ ವಾಯ್ಸ್ ಕೇಳಿ ಸೈಲೆಂಟ್ ಆಗಿಬಿಡ್ತಾಳೆ ಚಂದನ. ವಿರಾಟ್ ಮಾತ್ರ ಮಹಾದೇವನ ಕಡೆ ಕೋಪವಾಗಿ ನೋಡ್ತಿರ್ತಾನೆ. ಹೋಗಿಲ್ಲಿಂದ. ಆದರೆ ವಿರಾಟ್ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಐ ಸೆಡ್ ಗೋ ಅಂತ ವಿರಾಟ್ ಹೇಳಿದ್ರಿಂದ ಮತ್ತೆ ಮಾತಾಡೋದಕ್ಕೆ ಧೈರ್ಯ ಇಲ್ಲದೆ ಅಲ್ಲಿಂದ ಸೈಲೆಂಟಾಗಿ ಹೋಗ್ಬಿಡ್ತಾಳೆ ಚಂದನ. ಚಂದನ ಅಲ್ಲಿಂದ ಹೋದ್ಮೇಲೆ ನಿನಗೆಷ್ಟು ಧೈರ್ಯ ಇದ್ದರೆ ನಾನು ಚಂದನಾಳ ಹತ್ರ ಬಂದು ಹಗ್ ಮಾಡ್ಕೊಳ್ತೀಯಾ ಅಂತ ಕೋಪವಾಗಿ ಕಿರ್ಚ್ತಾನೆ ವಿರಾಟ್. ಚಂದನ ನನ್ನ ಮಗಳು, ನನಗೆ ನನ್ನ ಚಂದನಾಳನ್ನು ಭೇಟಿಯಾಗಿ ಮಾತಾಡೋ ರೈಟ್ಸ್ ಇವೆ. ನನ್ನ ಚಂದನಾಳೊಂದಿಗೆ ನಿನಗೆ ಯಾವುದೇ ರಿಲೇಷನ್ ಇಲ್ಲ ಮತ್ತು ರೈಟ್ಸ್ ಕೂಡ ಇಲ್ಲ. ಚಂದನ ನನ್ನವಳು, ಅವಳ ಮೇಲೆ ಪೂರ್ತಿ ರೈಟ್ಸ್ ಕೂಡ ನನ್ನದೇ ಮತ್ತು ಶಿ ಬಿಲಾಂಗ್ಸ್ ಟು ಮೀ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ವಿರಾಟ್. ವಿರಾಟ್ನ ಕಣ್ಣುಗಳಲ್ಲಿ ಚಂದನಾಳ ಮೇಲಿನ ಪ್ರೀತಿಗಿಂತ ಮಿಗಿಲಾದ ಏನೋ ಎಮೋಷನ್ ನೋಡ್ತಾರೆ ಮಹಾದೇವ್. ಮತ್ತದೇನು ಅಂತ ಕೂಡ ಅವನಿಗೆ ಗೊತ್ತು. ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ವಿರಾಟ್, ನನಗೆ ಗೊತ್ತು ನಿನ್ನ ನನ್ನ ಕಂಡ್ರೆ ಕೋಪ, ಅಸಹ್ಯ, ನೀನು ನನ್ನನ್ನು ಹೇಟ್ ಮಾಡ್ತೀಯಾ. ಆದರೆ ನನ್ನ ಮಗಳೊಂದಿಗೆ ಆಗಾಗಾದರೂ ಭೇಟಿಯಾಗೋ ಚಾನ್ಸ್ ಕೊಡು ಪ್ಲೀಸ್. ಬಿಕಾಸ್ ಚಂದನ ನನ್ನ ಸಿಂಗಲ್ ಚೈಲ್ಡ್. ಚಂದನ ಬಿಟ್ಟು ನನಗೆ ಯಾರೂ ಇಲ್ಲ. ಆ ತಕ್ಷಣವೇ ಮಹಾದೇವ್ ಅವರ ಕಾಲರ್ ಹಿಡ್ಕೊಂಡು, ಚಂದನ ನಿನ್ನ ಮಗಳಲ್ಲ, ಅವಳನ್ನ ನಿನ್ನಿಂದ ನಾನು ತೆಗೆದುಕೊಂಡೆ. ಮತ್ತು ನೀನು ಮಾತಾಡೋ ಈ ಕೋಪ, ಅಸಹ್ಯದ ಬಗ್ಗೆ ಅಂದರೆ ನನಗೆ ನೀನು ಅಂದರೆ ಯಾವ ರೇಂಜ್ನಲ್ಲಿ ಕೋಪ, ಅಸಹ್ಯ ಇದೆ ಅಂದರೆ ಈಗಲೇ ನಿನ್ನ ಕೊಂದು ಹಾಕಬಲ್ಲೆ ಅಂತ ಅವನ ಕಾಲರ್ ಬಿಟ್ಬಿಡ್ತಾನೆ ವಿರಾಟ್. ಏನೂ ಮಾತನಾಡದೆ ಸೈಲೆಂಟ್ ಆಗಿರ್ತಾನೆ ಮಹಾದೇವ್. ಅವನ ಕಡೆ ಒಂದು ಸಾರಿ ನೋಡಿ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ತಿರುಗಿ ನೋಡದೆಯೇ, ನನ್ನ ಚಂದನಾಳಿಂದ ದೂರ ಇರು, ನಿನ್ನವರಿಗೂ ಕೂಡ ಹೇಳು, ನಾನು ಚಂದನಾಳ ಹಿಂದೆ ತಿರುಗೋದು ಬಿಡ್ತಾರೋ ಇಲ್ವೋ ಅಂತ ಇನ್ನೇನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ವಿರಾಟ್ ಹೋದ ಕಡೆ ಶಾಕ್ ಆಗಿ ನೋಡ್ತಾ, ನಾನು ಚಂದನಾಳಿಗಾಗಿ ಜನರನ್ನ ಇಟ್ಟಿದ್ದೀನಿ ಅಂತ ಅವನಿಗೆ ಹೇಗೆ ಗೊತ್ತು ಅಂತ ಅಂದ್ಕೊಳ್ತಾರೆ ಮಹಾದೇವ್. ಬಾರ್ ಕೌಂಟರ್ ಹತ್ರ ತುಂಬ ಟೆನ್ಷನಾಗಿ ನಿಂತಿರ್ತಾಳೆ ಚಂದನ. ಆಗಲೇ ವಿರಾಟ್ ಅಲ್ಲಿಗೆ ಬಂದು ಏನು ಮಾತಾಡದೆ ಚಂದನಾಳ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನಿಖಿಲ್ ಮತ್ತು ತನುಜಾ ಹೋಗ್ತಿರೋ ಅವರಿಬ್ಬರ ಕಡೆ ನೋಡ್ತಾರೆ. ವಿರಾಟ್ ಚಂದನಾಳನ್ನು ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ತನುಜಾಳ ಕಡೆ ನೋಡಿ ಮನೆ ಕರ್ಕೊಂಡು ಹೋಗ್ತಿದ್ದಾನೆ, ಬಾ ನಾವು ಕೂಡ ಹೋಗೋಣ ಅಂತ ಅಲ್ಲಿಂದ ಅವರಿಬ್ಬರು ಕೂಡ ಹೋಗ್ಬಿಡ್ತಾರೆ. ವಿರಾಟ್ ತುಂಬ ಕೋಪವಾಗಿ ಕಾಣಿಸ್ದ. ನಿಜಕ್ಕೂ ಏನಾಗಿರುತ್ತೆ? ಈಗ ಅವನ ಕೋಪದಿಂದ ಚಂದನಾಳಿಗೆ ಏನು ಮಾಡದೇ ಇದ್ರೆ ಸಾಕು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ನಿಖಿಲ್. ಕಾರ್ ಒಳಗೆ ತುಂಬ ಸೈಲೆಂಟ್ ಆಗಿರುತ್ತೆ. ಡ್ರೈವರ್ ಕಾರ್ ಡ್ರೈವ್ ಮಾಡ್ತಿರ್ತಾನೆ. ಬ್ಯಾಕ್ ಸೀಟ್ನಲ್ಲಿ ಕುಳಿತಿರೋ ಚಂದನ ಮತ್ತು ವಿರಾಟ್ ಕೂಡ ತುಂಬ ಸೈಲೆಂಟ್ ಆಗಿರ್ತಾರೆ. ಆದರೆ ಅವಳ ಕೈ ಮೇಲಿನ ತನ್ನ ಹಿಡಿತವನ್ನು ಅಸಲು ಲೂಸ್ ಮಾಡೋದಿಲ್ಲ. ಬಿಟ್ಟರೆ ಎಲ್ಲಿ ಓಡಿ ಹೋಗ್ತಾಳೋ ಅಂತ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. 1 ಅವರ್ ನಂತರ ಮನೆ ಹತ್ರ ಕಾರ್ ನಿಂತ ಕೂಡಲೇ ಕೆಳಗಿಳಿದು ಅವಳ ಕೈ ಹಿಡ್ಕೊಂಡು ಸ್ಪೀಡಾಗಿ ಮನೆ ಒಳಗೆ ಎಳ್ಕೊಂಡು ಹೋಗ್ತಾನೆ. ರೂಮ್ನ ಒಳಗೆ ಕರ್ಕೊಂಡು ಬಂದ ಮೇಲೆ ಅವಳನ್ನು ಬಿಟ್ಬಿಡ್ತಾನೆ.
ಕೆಳಗೆ ಬಿದ್ದು ಹೋಗ್ತಿದ್ದ. ಚಂದನ ತನ್ನನ್ನು ತಾನು ಬೀಳದಂತೆ ಕಂಟ್ರೋಲ್ ಮಾಡಿ ಬೀಳದೆ ಗೋಡೆಗೆ ಹಿಡ್ಕೊಳ್ತಾಳೆ. ವಿರಾಟ್ನ ಈ ಬಿಹೇವಿಯರ್ಗೆ ಚಂದನಾಳಿಗೂ ಕೂಡ ಕೋಪ ಬಂದು, ನೀವ್ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ. ಅವಳ ಎರಡೂ ಭುಜಗಳನ್ನ ಹಿಡಿದು ಹತ್ರ ಕೆಳೆದು, ನಾನು ಹೀಗೆ ಯಾಕೆ ಬಿಹೇವ್ ಮಾಡ್ತಿದ್ದೀನಿನಾ, ನನ್ನ ಬಿಹೇವಿಯರ್ಗೆ ರೀಸನ್ ನೀನೇ ಅಂತ ಮತ್ತೆ ಅವಳನ್ನ ತಳ್ಳಿ ಆ ರೂಮ್ನಲ್ಲಿರೋ ಸಾಮಾನುಗಳನ್ನೆಲ್ಲ ಎಸಿತಾನೆ. ಚಂದನ ಭಯದಿಂದ ವಿರಾಟ್ ಕಡೆ ನೋಡ್ತಿರ್ತಾಳೆ. ಸಾಮಾನುಗಳೆಲ್ಲ ಅತ್ತ ಇತ್ತ ಎಸೆದ ಮೇಲೆ ಅವಳ ಎದುರಿಗೆ ಬಂದು, ನೀನು ಆ ರಂಜಿತ್ನೊಂದಿಗೆ ಏನು ಮಾಡ್ತಿದ್ದೆ ಅಂತ ಕೋಪವಾಗಿ ಕೇಳ್ತಾನೆ ವಿರಾಟ್. ನಾನು ಬಿದ್ದು ಹೋಗ್ತಿದ್ದಾಗ ಅವರು ನನಗೆ ಹೆಲ್ಪ್ ಮಾಡಿದ್ರು, ಮತ್ತು ಅವನಿಗೆ ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಹತ್ರ ಬಂದ, ನಾನು ಅವನ ಹತ್ರ ಹೋಗಲಿಲ್ಲ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ. ಅವಳ ಭುಜ ಹಿಡ್ಕೊಂಡು, ಮತ್ತು ಆ ಮಹಾದೇವ್ ಅವ್ರನ್ಯಾಗ ಭೇಟಿಯಾದೆ, ಅವನಿಂದ ದೂರ ಸರಿತಾ, ಅವರು ನಮ್ಮ ಡ್ಯಾಡ್ ಅದಕ್ಕೆ ಹೋದೆ ಅಂತ ಹೇಳ್ತಾಳೆ ಚಂದನ. ಅವನು ನಿನ್ನ ಡ್ಯಾಡ್ ಅಲ್ಲ, ಅವನಿಗೂ ನಿನಗೂ ಯಾವುದೇ ರಿಲೇಷನ್ ಇಲ್ಲ, ನಾನು ಮಾತ್ರ ನಿನಗೆ ರಿಲೇಷನ್, ನಾನು ಬಿಟ್ಟು ನಿನಗೆ ಯಾರೂ ಇಲ್ಲ ಅಂತ ಗಟ್ಟಿಯಾಗಿ ಕಿರ್ಚಿದ ಕೂಡಲೇ ಭಯಪಡ್ತಾಳೆ ಚಂದನ. ಆದರೂ ಕೂಡ ಧೈರ್ಯ ತಂದುಕೊಂಡು, ಅವನೊಂದಿಗೆ ನನಗೆ ಒಂದು ರಿಲೇಷನ್ ಇದೆ ಮತ್ತು ನನ್ನ ಡ್ಯಾಡ್ನ ನಾನು ಬಿಡೋದಕ್ಕಾಗೋದಿಲ್ಲ, ಅವ್ರ ಜೊತೆ ಇರೋ ರಿಲೇಷನ್ಶಿಪ್ ಮರೆಯೋದಕ್ಕಾಗೋದಿಲ್ಲ. ನಿನಗೆ ತಿಳಿಯೋದಿಲ್ಲ ಚಂದನ, ಅವನು ನನ್ನ ಲೈಫ್ನಲ್ಲಿ ಏನು ಮಾಡಿದ್ದಾನೆ ಅಂತ ಗಟ್ಟಿಯಾಗಿ ಕಿರ್ಚ್ತಾನೆ ವಿರಾಟ್. ನೀವು ನನ್ನೊಂದಿಗೆ ಯಾವಾಗಲೂ ಹೇಳಿಲ್ಲ ವಿರಾಟ್ ಅವರೇ, ಒಂದು ಸಾರಿ ನನ್ನ ಜೊತೆ ಹೇಳಿ, ನಿಜಕ್ಕೂ ಏನಾಯಿತು, ಯಾಕೆ ಡ್ಯಾಡಿ ಮೇಲೆ ನಿಮ್ಗೆ ಅಷ್ಟು ಕೋಪ, ಸೇಡು, ಅಸಹ್ಯ ಅಂತ ಅಷ್ಟೇ ಗಟ್ಟಿಯಾಗಿ ಕಿರ್ಚ್ತಾಳೆ ಚಂದನ. ಸ್ವಲ್ಪ ಹೊತ್ತು ಚಂದನಾಳ ಕಡೆ ನೋಡಿದ ಮೇಲೆ ಅವಳ ಹತ್ರ ಹೋಗಿ, ಟೈಮ್ ಬಂದಾಗ ನಿನಗೆಲ್ಲ ವಿಷಯಗಳು ತಿಳಿಯುತ್ತೆ ಅಂತ ಹೇಳ್ತಾನೆ ವಿರಾಟ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.